ಆರೋಗ್ಯದ ಜೊತೆ ಚೆಲ್ಲಾಟ. ಆಹಾರ ಸುರಕ್ಷತಾಧಿಕಾರಿ ಸಂಜಯ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಈ ಅಕ್ರಮ? ಬೋರ್ಡ್ ಇಲ್ಲ, ದಿನಾಂಕ ಇಲ್ಲ. ಇಂಡಿಯಾ ಸ್ಟೇಷನ್ ರಸ್ತೆಯಲ್ಲಿ ಎಫ್ಎಸ್ಎಸ್ಎಐ ನಿಯಮ ಗಾಳಿಗೆ ತೂರಿ ದಂಧೆ. ಸ್ಟೇಷನ್ ರಸ್ತೆಯ ಸೀಕ್ರೆಟ್ ಡೈರಿ ಅಕ್ರಮ. ಹಾಲಿನ ಪ್ಯಾಕೆಟ್ ಮಾರಾಟಕ್ಕೆ ಬ್ರೇಕ್ ಹಾಕ್ತಾರಾ ಫುಡ್ ಸೇಫ್ಟಿ ಆಫೀಸರ್? ಜೈ ಟೈಮ್ಸ್ ಪತ್ರಿಕೆ ಜೊತೆಗೆ ಡಿಜಿಟಲ್ನಲ್ಲೂ ಲಭ್ಯ. ಇಂಡಿ ಪಟ್ಟಣದಲ್ಲಿ ಸಾರ್ವಜನಿಕರ ಆರೋಗ್ಯದ ಜೊತೆ ಭಾರಿ ಚೆಲ್ಲಾಟ ನಡೀತಾ ಇದೆಯಾ? ನಾವು ಕುಡಿಯೋ ಹಾಲು, ತುಪ್ಪ ನಿಜವಾಗ್ಲೂ ಸುರಕ್ಷಿತವಾಗಿದೆಯಾ? ಇಂಡಿಯಾ ಸ್ಟೇಷನ್ ರಸ್ತೆಯಲ್ಲಿ ಎಫ್ಎಸ್ಎಸ್ಎಐ ನಿಯಮಗಳನ್ನ ಸಂಪೂರ್ಣವಾಗಿ ಗಾಳಿಗೆ ತೂರಿ ನಡೆಸಲಾಗ್ತಾ ಇರುವಂತಹ ಅಕ್ರಮ ಡೈರಿಯೊಂದರ ಎಕ್ಸ್ಕ್ಲೂಸಿವ್ ವರದಿ ನಿಮ್ಮ ಮುಂದೆ. ಇಂಡಿ ಪಟ್ಟಣದ ಸ್ಟೇಷನ್ ರಸ್ತೆಯಲ್ಲಿ ಪ್ರಶಾಂತ್ ಎನ್ನುವವರು ಯಾವುದೇ ಬೋರ್ಡ್ ಹಾಗೂ ಹೆಸರೇ ಇಲ್ಲದ ಡೈರಿಯನ್ನ ನಡೆಸುತ್ತಿದ್ದಾರೆ. ಇಲ್ಲಿ ದಿನನಿತ್ಯ ಲೀಟರ್ ಗಟ್ಟಲೆ ಹಾಲು ಮತ್ತು ತುಪ್ಪವನ್ನ ಪ್ಯಾಕ್ ಮಾಡಿ ತಾಲೂಕಿನಾದ್ಯಂತ ವಿವಿಧ ಅಂಗಡಿಗಳಿಗೆ ಸರಬರಾಜು ಮಾಡಲಾಗ್ತಾ ಇದೆ. ಆದ್ರೆ ಶಾಕಿಂಗ್ ವಿಚಾರ ಅಂದ್ರೆ ಈ ಪ್ಯಾಕೆಟ್ಗಳ ಮೇಲೆ ಕನಿಷ್ಠ ಲೇಬಲ್ ಕೂಡ ಇಲ್ಲ. ಕಾನೂನಿನ ಪ್ರಕಾರ ಆಹಾರ ಪದಾರ್ಥ ಪ್ಯಾಕ್ ಮಾಡುವಾಗ ಎಫ್ಎಸ್ಎಸ್ಎಐ ಲೈಸೆನ್ಸ್ ಸಂಖ್ಯೆ ಇರುತ್ತೆ. ತಯಾರಿಸಿದಂತಹ ದಿನಾಂಕ, ಬಳಸುವ ಕೊನೆಯ ದಿನಾಂಕ ಹಾಗೂ ವಿಳಾಸವಿರುವುದು ಕಡ್ಡಾಯ. ಆದ್ರೆ ಎಫ್ಎಸ್ಎಸ್ ಆಕ್ಟ್ 2006ರ ನಿಯಮಗಳನ್ನ ಎತ್ತಿ ಮುಚ್ಚಿ ಯಾವುದೇ ಅಧಿಕೃತ ಮಾಹಿತಿ ಇಲ್ಲದೆ ಮಾರಾಟ ಮಾಡಲಾಗ್ತಾ ಇದೆ. ಒಂದು ವೇಳೆ ಈ ಲೇಬಲ್ ಇಲ್ಲದಂತಹ ಹಾಲು, ತುಪ್ಪ ಬಳಸಿ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಎದುರಾಗ್ಬಿಟ್ರೆ ಇದಕ್ಕೆ ಹೊಣೆ ಯಾರು? ಈ ಹಾಲು ನಿಜಕ್ಕೂ ಅಸಲಿಯೋ ಅಥವಾ ಕಲಬೆರಕೆಯೋ ಅನ್ನುವಂತಹ ಬಲವಾದ ಶಂಕೆ ಸಾರ್ವಜನಿಕರಲ್ಲಿ ಮೂಡಿದೆ. ಆಹಾರ ಸುರಕ್ಷತಾಧಿಕಾರಿ ಸಂಜಯ್ ಅವರು ಹಲವು ಬಾರಿ ಈ ಭಾಗಕ್ಕೆ ಭೇಟಿ ಕೊಟ್ಟರೂ ಕೂಡ ಈ ಅಕ್ರಮ ಡೈರಿ ಅವರ ಕಣ್ಣಿಗೆ ಕಾಣದಿರುವುದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಆಹಾರ ಸುರಕ್ಷತಾ ಇಲಾಖೆ ತತ್ಕ್ಷಣವೇ ಎಚ್ಚೆತ್ತುಕೊಂಡು ಈ ಡೈರಿಗೆ ಭೇಟಿ ಕೊಟ್ಟು ಹಾಲು ಮತ್ತು ತುಪ್ಪದ ಮಾದರಿಗಳನ್ನು ಆಹಾರ ಪರೀಕ್ಷೆಗೆ ಕಳುಹಿಸಿ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಜೈ ಟೈಮ್ಸ್ ಡಿಜಿಟಲ್ ಇಂಡಿ.